ಕೇಣಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಎನ್ನುವಲಾಗಿರುವಂತಹ ಬೃಹತ್ ವಾಣಿಜ್ಯ ಬಂದರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮೀನುಗಾರರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಕೇಣಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಸರ್ವ ಮೀನುಗಾರರು ಸೇರಿ ಹಲವು ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಇಲ್ಲಿ ಬಂದರು ನಿರ್ಮಾಣ ದಯವಿಟ್ಟು ಮಾಡಬೇಡಿ ಸ್ವಾಮಿ ಅನ್ನೋದಾಗಿ ತಿಳಿಸಿದ್ರು. ಅದರ ನಂತರ ಸಾರ್ವಜನಿಕರ ಸಭೆಯನ್ನು ಕರೆದು ಒಂದು ಸಭೆಯಲ್ಲಿಯೂ ಸಹ ವಿರೋಧ ವ್ಯಕ್ತವಾಗಿತ್ತು. ಅದರ ನಂತರದಲ್ಲಿ ಈಗ ಮತ್ತೆ ಬೇಲೆಕೇರಿಯಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಬೋಟ್ಗಳನ್ನು ಒಟ್ಟಿಗೆ ಸೇರಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ವಿಚಾರಗಳು ತಿಳಿದು ಬಂದಿವೆ. ಬೋರ್ಡ್ ಸರಿ ಒಂದೇ ಸಲ ಮನೆಗೆ ಕೊಡೋದು ಬೇಡ, ಎಲ್ಲರೂ ಬಂದು ನಾವೆಲ್ಲ ಬಂದೆ ಎಲ್ಲರೂ ಕೊಟ್ಟು ಬೋಟಿ ಹೊರಗಿದ್ದ ಕೇಣಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಬೃಹತ್ ವಾಣಿಜ್ಯ ಬಂದರಿಗೆ ಮೀನುಗಾರರ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. JSW ಕಂಪನಿ ಈಗಾಗಲೇ ಸರ್ವೆ ಕಾರ್ಯವನ್ನು ಆರಂಭಿಸಿದೆ. ಆ ಸರ್ವೆ ಕಾರ್ಯ ಆರಂಭವಾದ ದಿನದಿಂದ ಇಲ್ಲಿಯ ಮೀನುಗಾರರು ಸರಿಯಾಗಿ ನಿದ್ರೆನೂ ಮಾಡ್ತಾ ಇಲ್ಲ, ಊಟವನ್ನು ಮಾಡ್ತಾ ಇಲ್ಲ. ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಮೊದಲನೇದಾಗಿ ಸಹಸ್ರ ಸಂಖ್ಯೆಯಲ್ಲಿ ಕೇಣಿಯ ಭಾಗದಲ್ಲಿ ಎಲ್ಲ ಮೀನುಗಾರರು ಮತ್ತು ವಿವಿಧ ಜನಾಂಗದವರು ಹಾಗೆ ಬಾವಿಕೇರಿ ಗ್ರಾಮ ಪಂಚಾಯತ್ ಇರ್ಬೋದು ವಿವಿಧ ಮೀನುಗಾರ ಪ್ರಮುಖರು ಸೇರಿ ಪ್ರತಿಭಟನೆಯನ್ನು ನಡೆಸಿದರು. ಯಾವುದೇ ಕಾರಣಕ್ಕೂ ಸ್ವಾಮಿ ಇಲ್ಲಿ ವಾಣಿಜ್ಯ ಬಂದರನ್ನು ನಿರ್ಮಾಣ ಮಾಡಬೇಡಿ ಎನ್ನುವ ಬೃಹತ್ ಕೂಗು ಕೇಳಿ ಬಂದಿತ್ತು. ತದನಂತರದಲ್ಲಿ ಸಂಬಂಧಪಟ್ಟಿರುವಂತಹ ಕ್ಷೇತ್ರದ ಶಾಸಕರಾದಿಯಾಗಿ ಹಲವರು ಬಂದು ಅವರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಮಾಡಿದರು. ಆದರೆ ಅದಕ್ಕೆ ಸುಮ್ಮನಾಗದಿದ್ದ ಮೀನುಗಾರರು ನಮಗೆ ಈ ಒಂದು ವಾಣಿಜ್ಯ ಬಂದರು ನಿರ್ಮಾಣವೂ ಬೇಡ, ಸರ್ವೆ ಕಾರ್ಯವೂ ಬೇಡ ಎನ್ನುವಂತಹ ವಿಚಾರವನ್ನು ಹೇಳ್ತಾ ನಂತರದಲ್ಲಿ ಎಲ್ಲ ಸಮಾಜದವರ ಸಭೆಯನ್ನು ಅಂಕೋಲಾದ ನಾಮಧಾರಿ ನೌಕರರ ಸಂಘದ ಸಭೆಯಲ್ಲಿ ಕರೆದರು. ಆ ಒಂದು ಸಭೆಯಲ್ಲಿ ತೀರ್ಮಾನ ಆಯಿತು. ಹಲವರು ಇವರಿಗೆ ತಾವು ಸಪೋರ್ಟ್ ಮಾಡ್ತೇವೆ ಎನ್ನುವಂಥ ವಿಚಾರವನ್ನು ಇಟ್ಕೊಂಡ್ರು. ಅದರ ನಂತರದಲ್ಲಿ ಈಗ ಮತ್ತೆ
ಇಲ್ಲಿಯ ಮೀನುಗಾರಿಕೆಗೆ ನಮಗೆ ತೆರಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಬೋಟ್ಗಳಿರ್ಬೋದು, ಡ್ರಡ್ಜಿಂಗ್ ಮಷಿನ್ಗಳಿರ್ಬೋದು, ಇವುಗಳ ಹತ್ರ ಹೋದರೆ ನಮಗೆ ತೊಂದರೆ ಆಗ್ತದೆ. 144 ಕಲಂ ಸಹ ಜಾರಿಯಲ್ಲಿದೆ. ಈ ವಿಚಾರವಾಗಿ ಮೀನುಗಾರರು ಮೀನುಗಾರಿಕೆಗೆ ತೆರಳದಿದ್ದ ಹಾಗಾಗಿದೆ ಎನ್ನುವಂಥ ವಿಚಾರವನ್ನು ಹೇಳ್ತಾನೆ. ಇಲ್ಲಿ ಇವತ್ತು ಬೇಲೆಕೇರಿಯ ಕಡಲ ತೀರದಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನಾವೆಲ್ಲರೂ ಸೇರಿ ಅರ್ಪಿಸ್ತೇವೆ ಎನ್ನುವಂಥ ವಿಚಾರವನ್ನು ಇಲ್ಲಿಯ ಎಲ್ಲ ಮೀನುಗಾರರು ವಿವಿಧ ಸಮಾಜದವರು ಹಂಚಿಕೊಳ್ತಾ ಇದ್ದಾರೆ. ಈಗಾಗಲೇ ಬಂದರಿನ ಒಂದು ಕೇಣಿಯಿಂದ ತೆರಳಿದಂತಹ ಎಲ್ಲ ಮೀನುಗಾರರು ಬೇಲೆಕೇರಿಯ ಈ ಒಂದು ದಡದಲ್ಲಿ ನಿಂತು ಅರಬ್ಬಿ ಸಮುದ್ರದ ಅಂಚಿನಲ್ಲಿ ಮಾನವ ಸರಪಳಿಯನ್ನು ಮಾಡುವುದರ ಮೂಲಕವಾಗಿ ಹೊಸದೊಂದು ಅಧ್ಯಾಯವನ್ನು ತೆರೀತಾ ಇದ್ದಾರೆ. ಜೊತೆಯಲ್ಲಿ ವಿಶೇಷವಾದಂತಹ ಮುಷ್ಕರವನ್ನು ಕೈಗೊಂಡು ನೂರಾರು ಬೋಟ್ಗಳು ಸಮುದ್ರದ ಮಧ್ಯದ ಭಾಗದಲ್ಲಿ ನಿಂತು ಶಾಂತಿಯುತವಾಗಿ ನಮಗೆ ಈ ವಾಣಿಜ್ಯ ಬಂದರನ್ನು ದೂರ ಸರಿಸಿ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿಯನ್ನು ದಯವಿಟ್ಟು ಮಾಡಬೇಡಿ ಎನ್ನುವ ವಿಚಾರವನ್ನು ಇಲ್ಲಿಗೆ ಎಲ್ಲರೂ ಹಂಚಿಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕೇವಲ ಕೇಣಿಯವರಷ್ಟೇ ಬಂದಿಲ್ಲ, ಇಲ್ಲಿಯ ಸುತ್ತಮುತ್ತಲಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಹಲವಾರು ಮೀನುಗಾರರು ಜೊತೆಯಾಗಿದ್ದಾರೆ ಈ ಹೋರಾಟಕ್ಕೆ. ಯಾವುದೇ ಕಾರಣಕ್ಕೂ ಈ ಬಂದರನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ, ನೀವು ಮುಖ್ಯಮಂತ್ರಿಗಳಿಗೆ ತಿಳಿಸಿ ವಾಣಿಜ್ಯ ಬಂದರನ್ನು ಮಾಡೋದನ್ನು ಕೈಬಿಡಿ ಎನ್ನುವಂಥ ವಿಚಾರವನ್ನು ಹಂಚಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಹಾಯಕ ಆಯುಕ್ತರಾದಂಥ ಕಲ್ಯಾಣಿ ಕಾಂಬ್ಳೆಯವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಸಮುದ್ರ ಮಧ್ಯದಲ್ಲಿ ಅವರಿಗೆ ಮನವಿಯನ್ನು ಕೊಡೋದರ ಮೂಲಕ ಈ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಎನ್ನುವಂಥ ವಿಚಾರವನ್ನು ಇಲ್ಲಿ ಎಲ್ಲ ಮೀನುಗಾರರು ಹಂಚಿಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಇಂದಿನ ಈ ಒಂದು ಮುಷ್ಕರವಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿಯೂ ನೀವೇನಾದರೂ ಈ ಬಂದರು ಕಾಮಗಾರಿಯನ್ನು ಮಾಡಲಿಕ್ಕೆ ಹೊರಟಲ್ಲಿ ನಾವು ಯಾವುದೇ ಕಾರಣಕ್ಕೆ ಬಂದರನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಎನ್ನುವಂಥ ವಿಚಾರವನ್ನು ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿರ್ಬೋದು, ಹಾಗೆ ಸರ್ಕಾರಕ್ಕೆ ಒಂದು ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾವು ಮೊದಲಿಂದಲೂ ಹೋರಾಟ ಮಾಡ್ಕೊತಾ ಬರ್ತಾ ಇದ್ದೇವೆ. ಈ ಮೊದಲು ನಾವು ಕೇಣಿ ಬೀಚಿಂದ ತಹಶೀಲ್ದಾರ ತನಕ ಪಾದಯಾತ್ರೆ ಮುಖಾಂತರ ಸಾವಿರಾರು ಜನರು ಮನವಿಯನ್ನು ನೀಡಿದ್ದೇವೆ. ಆ ಮನವಿಗೆ ನಮಗೆ ಸ್ಪಂದನೆ ಸಿಗಲಿಲ್ಲ. ಅದರ ನಂತರ ನಾವು DC ಅವರಿಗೂ ಕೂಡ ಮನವಿ ಮಾಡಿಕೊಂಡಿದ್ದೇವೆ. ಅದರಿಂದಲೂ ಏನು ಪ್ರತಿಫಲ ಇಲ್ಲ. ಅದಕ್ಕಾಗಿ ನಮ್ಮ ಮಹಿಳೆಯರೆಲ್ಲರೂ ಸೇರಿಬಿಟ್ಟು ಸಾವಿರಾರು ಮಹಿಳೆಯರು ಸಮುದ್ರಕ್ಕೆ ಧುಮುಕಿ ನಮ್ಮ ಸಮುದ್ರದಂಥ ಮೀನುಗಾರಿಕೆ ಬೀಚನ್ನು ಕಳ್ಕೊಳ್ಳೋದೇ ಒಂದು ಗುಡದಿಂದ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದೇವೆ. ಅದನ್ನು ಪೊಲೀಸರಿಂದ ತಡೆಸಿದ್ದೀವಿ. ಅದನ್ನು ನಾವು ಈಗ ಮುಂದಿನ ದಿನದಲ್ಲಿ ಈ ಎಲ್ಲ ದೋಣಿಗಳು ಆಮೇಲೆ ಬೋಟ್ಗಳು 500-600 ದೋಣಿಗಳ ಮುಖಾಂತರ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದಕ್ಕಾಗಿ ಮುಖ್ಯಮಂತ್ರಿಗಳು ನಮ್ಮನ್ನು ಗಮನ ಹರಿಸಿ ಈ ಸರ್ವೆ ಕಾರ್ಯ ನಿಲ್ಲಿಸಬೇಕು ಮತ್ತು ಈ ಬಂದರನ್ನು ಇಲ್ಲಿ ಉಳಿಸಬೇಕೆಂದು ಮನವಿ ಮಾಡಿಕೊಳ್ತೇವೆ. ಈ ಬೋಟಲ್ಲಿದೆ. ಈ ಒಂದು ಕೇಣಿಯ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಎನ್ನುವುದಾಗಿ ಸಮುದ್ರದ ಮಧ್ಯೆ ಬಂದು ಪ್ರತಿಭಟನೆಯನ್ನು ನಡೆಸಿದಂತಹ ಮೀನುಗಾರರು ಎಲ್ಲರೂ ಜೊತೆಯಾಗಿ ಮನವಿಯನ್ನು ಅರ್ಪಿಸಬೇಕು, ಜಿಲ್ಲಾಧಿಕಾರಿಗಳು ಬರಬೇಕು ಈ ಒಂದು ಸ್ಥಳಕ್ಕೆ ಎನ್ನುವಂತಹ ಕೋರಿಕೆಯನ್ನಿಟ್ಟರು. ಆದರೆ ಸ್ಥಳಕ್ಕೆ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆಯವರು ಬಂದು ಅವರ ಜೊತೆಯಲ್ಲಿ DYSP ಗಿರೀಶ್ ಅವರು ಮತ್ತು ಪೊಲೀಸ್ ಇಲಾಖೆಯ ನಮ್ಮ ಅಂಕೋಲಾ ತಾಲೂಕಿನ ಪೊಲೀಸ್ ನಿರೀಕ್ಷಕರಾಗಿರುವಂತಹ ಮಠಪತಿ ಇರ್ಬೋದು, ಎಲ್ಲರೂ ಬಂದು ಈ ಒಂದು ವಿಶೇಷ ಮನವಿಯನ್ನು ಸ್ವೀಕರಿಸಿದರು. ಮೀನುಗಾರರಿಂದ ಮನವಿಯನ್ನು ಸ್ವೀಕರಿಸಿದ್ದಾರೆ. ಯಾಕೆಂದರೆ ಸಮುದ್ರ ಮಧ್ಯದಲ್ಲಿ ಈಗ ಪ್ರತಿಭಟನೆ ನಡೆದಿದೆ. ಹಲವಾರು ಪ್ರತಿಭಟನೆಗಳನ್ನು ಕಳೆದ 3 ತಿಂಗಳಿನಿಂದ ಏನು ಈ ಒಂದು ವಾಣಿಜ್ಯ ಬಂದರು ನಿರ್ಮಾಣ ಆಗ್ತಾ ಇದೆ ಆ ವಿಚಾರದಲ್ಲಿ ಎಲ್ಲರೂ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇವತ್ತು ನಾವೆಲ್ಲ ನೋಡುವ ಹಾಗೆ ನೂರಾರು ಬೋಟ್ಗಳು ಬಂದು ಸಮುದ್ರ ಮಧ್ಯದಲ್ಲಿ ಎಲ್ಲ ಮೀನುಗಾರಿಕೆಯನ್ನು ನಿಷೇಧ ಮಾಡಿ ಈ ಒಂದು ಸಂದರ್ಭದಲ್ಲಿ ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಯೋಜನೆ ಕಾರ್ಯಗತಗೊಳ್ಳುತ್ತಾ ಅಥವಾ ಎಲ್ಲ ಜನರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿ ಮುಖ್ಯಮಂತ್ರಿಗಳು ವಿಚಾರವನ್ನು ಮಾಡಿ ಈ ಯೋಜನೆಯನ್ನು ಸ್ಥಗಿತಗೊಳಿಸ್ತಾರಾ ಕಾದು ನೋಡಬೇಕಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್, ಅಂಕೋಲಾ.